ಹೆಲೋ ಫ್ರೆಂಡ್ಸ್, ನೀವು ನೋಡ್ತಿದ್ದೀರಾ ಸ್ಟಡಿ ಪಾಯಿಂಟ್ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ನಾವು ನ್ಯಾಷನಲ್ ಫಿಲ್ಮ್ಸ್ ಅವಾರ್ಡ್ಗಳ ಬಗ್ಗೆ ಮಾಹಿತಿ ನೋಡಲಿದ್ದೇವೆ. ಇತ್ತೀಚೆಗೆ 2026 ಸಾಲಿನಲ್ಲಿ 72ನೆಯ ನ್ಯಾಷನಲ್ ಫಿಲ್ಮ್ಸ್ ಅವಾರ್ಡನ್ನು ಬಿಡುಗಡೆ ಮಾಡಿದರು. ಸೊ ಇದರಲ್ಲಿ ಯಾರು ರನ್ನರ್ ಆಗಿರುತ್ತಾರೆ, ಯಾವೆಲ್ಲ ಚಲನಚಿತ್ರಗಳಿಗೆ ಅವಾರ್ಡ್ಸ್ ನೀಡಿರುತ್ತಾರೆ, ಇದರ ಬಗ್ಗೆ ಕಂಪ್ಲೀಟ್ ಆದ ಮಾಹಿತಿಯನ್ನು ನೋಡಿಕೊಳ್ಳುವ. ಈ 72ನೆಯ ಸಾಲಿನ ನ್ಯಾಷನಲ್ ಫಿಲ್ಮ್ಸ್ ಅವಾರ್ಡ್ ಇದೆಯಲ್ಲ, ಇದು 2024 ಸಾಲಿನ ಅವಾರ್ಡ್ ಆಗಿರುತ್ತದೆ. 72ನೇ ರಾಷ್ಟ್ರೀಯ ಚಲನಚಿತ್ರ ಅವಾರ್ಡ್ಸ್ಗಳು. ಇದನ್ನು ಯಾರು ಈ ನ್ಯಾಷನಲ್ ಫಿಲ್ಮ್ಸ್ ಅವಾರ್ಡನ್ನು ಬಿಡುಗಡೆ ಮಾಡಿದ್ರು ಅಂದರೆ ಮಾಹಿತಿ ಮತ್ತು ಪ್ರಸರಣ ಸಚಿವಾಲಯ ಇದನ್ನು ಬಿಡುಗಡೆ ಮಾಡಿರುತ್ತದೆ. ಈ ಮಾಹಿತಿ ನೆನಪಿಟ್ಟುಕೊಳ್ಳಿ, ಮಾಹಿತಿ ಮತ್ತು ಪ್ರಸರಣ ಸಚಿವಾಲಯ ಬಿಡುಗಡೆ ಮಾಡಿರುವುದು 72ನೇ ಸಾಲಿನ ನ್ಯಾಷನಲ್ ಫಿಲ್ಮ್ಸ್ ಅವಾರ್ಡ್ ಅನ್ನು. ಈ ವರ್ಷದ ಅವಾರ್ಡ್ಸ್ಗಳನ್ನು ನೋಡುವುದಕ್ಕಿಂತ ಮುಂಚೆ ಈ ನ್ಯಾಷನಲ್ ಫಿಲ್ಮ್ಸ್ ಅವಾರ್ಡ್ಗಳ ಹಿಸ್ಟ್ರಿಯನ್ನು ನೋಡುವ. ಫಸ್ಟಿಗೆ ಇದನ್ನು ಯಾವಾಗ ಬಿಡುಗಡೆ ಮಾಡಲಾಗಿತ್ತು ಅಂದರೆ 1 ಜನವರಿ 1954. 1954ರಲ್ಲಿ ಭಾರತದಲ್ಲಿ ಇದನ್ನು ಬಿಡುಗಡೆ ಮಾಡಲಾಯಿತು. ಯಾವ ಹೆಸರಿನಿಂದ ಅಂದರೆ ರಾಜ್ಯ ಚಲನಚಿತ್ರ ಪ್ರಶಸ್ತಿಗಳು ಎಂಬ ಹೆಸರಿನಿಂದ ಇದನ್ನು ಬಿಡುಗಡೆ ಮಾಡಲಾಗಿದೆ. ಈ ಸಂದರ್ಭದಲ್ಲಿ 1953ರಲ್ಲಿ ಬಿಡುಗಡೆಯಾದ ಮರಾಠಿ ಚಲನಚಿತ್ರ ಆಗಿರುವ ಶ್ಯಾಮ್ಚಿ ಆಯಿ ಚಲನಚಿತ್ರಕ್ಕೆ ಅತ್ಯುತ್ತಮ ಚಲನಚಿತ್ರ ಅವಾರ್ಡ್ ಎಂದು ನೀಡಲಾಗಿತ್ತು. ಸೊ ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. 1953ರಲ್ಲಿ ಬಿಡುಗಡೆಯಾದ ಯಾವ ಚಿತ್ರ ಅಂದರೆ ಶ್ಯಾಮ್ಚಿ ಆಯಿ ಮರಾಠಿ ಚಿತ್ರ ಆಗಿರುತ್ತದೆ. ಇದಕ್ಕೆ 1954ರಲ್ಲಿ ರಾಜ್ಯ ಚಲನಚಿತ್ರ ಪ್ರಶಸ್ತಿಗಳಲ್ಲಿ ಬೆಸ್ಟ್ ಫಿಲ್ಮ್ ಅವಾರ್ಡ್ ಅನ್ನು ನೀಡಲಾಯಿತು. ಸೊ ಇದು ಚಿತ್ರ ಆಗಿರುತ್ತದೆ. ಹಾಗೆ ನಾವು ಈಗ ಕರ್ನಾಟಕಕ್ಕೆ ಬರುವುದಾದರೆ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಯಾವ ಅವಾರ್ಡ್ ಸಿಕ್ಕಿರುತ್ತದೆ ಅಂದರೆ, ಅದಕ್ಕಿಂತ ಮುಂಚೆ ಇಲ್ಲಿ 1954ರಲ್ಲಿ ಪ್ರಾರಂಭವಾದ ಈ ರಾಜ್ಯ ಚಲನಚಿತ್ರ ಪ್ರಶಸ್ತಿಗಳಿಗೆ ಪ್ರಾದೇಶಿಕ ಭಾಷೆಗಳನ್ನು ಆ್ಯಡ್ ಮಾಡಲಾಗಿರಲಿಲ್ಲ. ನಂತರ 1955ರಲ್ಲಿ ಕನ್ನಡ ಸೇರಿ ಇತರ ಪ್ರಾದೇಶಿಕ ಭಾಷೆಗಳನ್ನು ಆಯ್ಕೆ ಮಾಡಲಾಯಿತು. ಈ ಸಂದರ್ಭದಲ್ಲಿ 1954ರಲ್ಲಿ ಬಿಡುಗಡೆಯಾದ ರಾಜ್ಕುಮಾರ್ ಅವರ ಬೇಡರ ಕಣ್ಣಪ್ಪ ಚಿತ್ರಕ್ಕೆ ಕನ್ನಡದ ಮೊದಲ ಮಾನ್ಯತೆ ಪಡೆದ ಚಿತ್ರ ಆಗಿತ್ತು. ಇಲ್ಲಿ ಯಾವುದರಲ್ಲಿ ಅಂದರೆ ನ್ಯಾಷನಲ್ ಫಿಲ್ಮ್ಸ್ ಅವಾರ್ಡ್ನಲ್ಲಿ. ಸೊ ಇಲ್ಲಿ ನಿರ್ದೇಶಕರು ಯಾರು ಎಂದರೆ HLN ಸಿಂಹ ಆಗಿರುತ್ತಾರೆ. ಈ ಫಿಲ್ಮಿನ ನಿರ್ದೇಶಕರು, ಬೇಡರ ಕಣ್ಣಪ್ಪ ಫಿಲ್ಮಿನ ನಿರ್ದೇಶಕರು. ಈ ಮಾಹಿತಿ ಇಂಪಾರ್ಟೆಂಟ್ ಆಗಿರುತ್ತದೆ. ಸೊ ನಾವೀಗ 72ನೇ ಸಾಲಿನ ನ್ಯಾಷನಲ್ ಫಿಲ್ಮ್ಸ್ ಅವಾರ್ಡ್ನ ಬಗ್ಗೆ ಮಾಹಿತಿಯನ್ನು ನೋಡುವ. ಇಲ್ಲಿ ಬೆಸ್ಟ್ ಫಿಲ್ಮ್ ಅವಾರ್ಡ್ ಅನ್ನು ಯಾರು ಪಡೆದುಕೊಂಡಿತು ಅಂದರೆ ಆರ್ಟಿಕಲ್ 370 ಹಿಂದಿ ಫಿಲ್ಮ್ ಇದು ಅತ್ಯುತ್ತಮ ಚಲನಚಿತ್ರ ಅವಾರ್ಡ್ ಅನ್ನು ಪಡೆದುಕೊಂಡಿತು. ಹಾಗೆ ಈ ಫಿಲ್ಮ್ನಲ್ಲಿ ಆಕ್ಟ್ ಮಾಡಿರುವ ಮೇನ್ ಲೀಡ್ ಆಗಿರುವ ನಟಿ ಯಾಮಿ ಗೌತಮ್ ಅವರು ಅತ್ಯುತ್ತಮ ನಟಿ ಅವಾರ್ಡ್ ಅನ್ನು ಕೂಡ ಪಡೆದುಕೊಂಡಿರುತ್ತಾರೆ. ಈ ಮಾಹಿತಿ ಇಂಪಾರ್ಟೆಂಟ್ ಆಗಿರುತ್ತದೆ. ಅತ್ಯುತ್ತಮ ಚಲನಚಿತ್ರ ಆರ್ಟಿಕಲ್ 370 ಆಗಿತ್ತು. ಅತ್ಯುತ್ತಮ ನಟಿ ಅವಾರ್ಡ್ ಅನ್ನು ಕೂಡ ಈ ಫಿಲ್ಮ್ನಲ್ಲಿ ಆಕ್ಟ್ ಮಾಡಿರುವ ಲೀಡ್ ರೋಲ್ ಆಗಿರುವ ನಟಿ ಯಾಮಿ ಗೌತಮ್ ಅವರೇ ಪಡೆದುಕೊಂಡಿದ್ದರು. ಹಾಗೆ ಅತ್ಯುತ್ತಮ ನಟ ಅವಾರ್ಡ್ಸ್ಗಳನ್ನು ಯಾರು ಪಡೆದುಕೊಂಡರು ಅಂದರೆ ಆ್ಯಕ್ಚುಲಿ ಇಲ್ಲಿ 2 ಮೇನ್ ಲೀಡ್ ಆ್ಯಕ್ಟರ್ಸ್ಗಳಿಗೆ ಅತ್ಯುತ್ತಮ ನಟ ಅವಾರ್ಡ್ ಅನ್ನು ನೀಡಲಾಗಿದೆ. ಒಂದು ಮಮ್ಮೂಟಿ ಅವರಿಗೆ ಬ್ರಹ್ಮಯುಗಂನಲ್ಲಿ ನಟಿಸಿರುವ ಆ್ಯಕ್ಟಿಂಗಾಗಿ ಅತ್ಯುತ್ತಮ ನಟ ಎನ್ನುವ ಅವಾರ್ಡ್ ಅನ್ನು ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಅಲ್ಲಿ ನೀಡಲಾಯಿತು. ಹಾಗೆಯೇ ಕಾರ್ತಿಕ್ ಆರ್ಯನ್ ಅವರಿಗೆ ಚಂದು ಚಾಂಪಿಯನ್ ಮೂವಿಯಲ್ಲಿ ನಟಿಸಿರುವ ಮೇನ್ ಲೀಡ್ಗಾಗಿ ಅತ್ಯುತ್ತಮ ನಟ ಅವಾರ್ಡ್ ಅನ್ನು ನೀಡಲಾಗಿರುತ್ತದೆ. ಹಾಗೆ ಇಲ್ಲಿ ಅತ್ಯುತ್ತಮ ಚೊಚ್ಚಲ ನಿರ್ದೇಶಕ ಅವಾರ್ಡ್ ಅನ್ನು 72ನೇ ಸಾಲಿನ ಫಿಲ್ಮ್ ಫೆಸ್ಟಿವಲ್ನಲ್ಲಿ ಸಂದೀಪ್ ಹುಡ್ಡ ಅವರಿಗೆ ನೀಡಲಾಯಿತು. ಇವರ ಯಾವ ನಿರ್ದೇಶನದ ಚಿತ್ರ ಅಂದರೆ ಸ್ವತಂತ್ರ ವೀರ್ ಸಾವರ್ಕರ್ ಚಿತ್ರಕ್ಕಾಗಿ ಇವರಿಗೆ ಅತ್ಯುತ್ತಮ ಚೊಚ್ಚಲ ನಿರ್ದೇಶಕ ಅವಾರ್ಡ್ ಅನ್ನು ನೀಡಲಾಗಿರುತ್ತದೆ. ಹಾಗೆ ಉತ್ತಮ ಮನರಂಜನೆ ನೀಡುವ ಅತ್ಯುತ್ತಮ ಜನಪ್ರಿಯ ಚಿತ್ರ ಯಾವುದು ಎಂದರೆ ಕಲ್ಕಿ ಮೂವಿಗಾಗಿ ಈ ಅವಾರ್ಡ್ ಅನ್ನು ನೀಡಲಾಯಿತು. ಇದು ಒಂದು ಇಂಪಾರ್ಟೆಂಟ್ ಆಗಿರುತ್ತದೆ. ರಾಷ್ಟ್ರೀಯ ಸಾಮಾಜಿಕ ಮತ್ತು ಪರಿಸರ ಮೌಲ್ಯಗಳನ್ನು ಉತ್ತೇಜಿಸುವ ಅತ್ಯುತ್ತಮ ಚಲನಚಿತ್ರ ಅವಾರ್ಡ್ ಅನ್ನು ಯಾರಿಗೆ ನೀಡಲಾಯಿತು ಅಂದರೆ ಕ್ಯಾಪ್ಟನ್ ಮಿಲ್ಲರ್ ಮೂವಿಗೆ ನೀಡಲಾಯಿತು. ನೋಡಬಹುದು ಪೋಸ್ಟರ್ ಇದ್ರು ಕ್ಯಾಪ್ಟನ್ ಮಿಲ್ಲರ್ ಮೂವಿಗಾಗಿ ರಾಷ್ಟ್ರೀಯ ಸಾಮಾಜಿಕ ಪರಿಸರ ಮೌಲ್ಯಗಳನ್ನು ಉತ್ತೇಜಿಸುವ ಅತ್ಯುತ್ತಮ ಚಲನಚಿತ್ರ ಅವಾರ್ಡ್ ಅನ್ನು ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ನಲ್ಲಿ ನೀಡಲಾಗಿರುತ್ತದೆ. ಈ ಮಾಹಿತಿ ಇಂಪಾರ್ಟೆಂಟ್ ಆಗಿರುತ್ತದೆ. ಹಾಗೆ ಅತ್ಯುತ್ತಮ ಮಕ್ಕಳ ಚಿತ್ರ ಎಂದು ಯಾವ ಮೂವಿಗೆ ನೀಡಲಾಯಿತು ಅಂದರೆ 35 ಚಿನ್ನ ಕಥಾ ಕಾಡು ಎನ್ನುವ ಮೂವಿಗೆ ನೀಡಲಾಯಿತು. ಹಾಗೆ ಇಲ್ಲಿ ನಾವು ಕರ್ನಾಟಕ ನಮ್ಮ ಪ್ರಾದೇಶಿಕ ಭಾಷೆಗೆ ಬರುವುದಾದರೆ ಕನ್ನಡದಲ್ಲಿ ಅತ್ಯುತ್ತಮ ಕನ್ನಡ ಚಿತ್ರ ಎಂದು ಮಿಥ್ಯಾ ಚಿತ್ರಕ್ಕಾಗಿ ನೀಡಲಾಯಿತು. ಇದರ ನಿರ್ದೇಶಕರು ಸುಮಂತ್ ಭಟ್ ಆಗಿರುತ್ತಾರೆ. ಇವರು ಚೊಚ್ಚಲ ನಿರ್ದೇಶಕ ಆಗಿರುತ್ತದೆ. ಅಂದರೆ ಇದು ಇವರ ಮೊದಲ ನಿರ್ದೇಶನದ ಚಿತ್ರ ಆಗಿರುತ್ತದೆ ಮಿಥ್ಯಾ ಚಿತ್ರ. ಹಾಗೆ ನಿರ್ಮಾಣ ರಕ್ಷಿತ್ ಶೆಟ್ಟಿ ಅವರು ಮಾಡಿರುತ್ತಾರೆ. ಮಿಥ್ಯಾ ಚಿತ್ರದ ವಿಶೇಷತೆ ಏನೆಂದರೆ ಇದು ಒಂದು ತಂದೆ ತಾಯಿಯನ್ನು ಕಳೆದುಕೊಂಡ 11 ವರ್ಷದ ಬಾಲಕನೊಬ್ಬನ ಭಾವನಾತ್ಮಕ ಜರ್ನಿ ಹಾಗೂ ಆಘಾತದ ಸುತ್ತ ಈ ಚಿತ್ರ ಮೂಡಿಬರುತ್ತದೆ. ಹಾಗೆ ಈ 72ನೇ ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ನಲ್ಲಿ ಅತ್ಯುತ್ತಮ ಸಿನಿಮಾ ಪುಸ್ತಕ ಯಾವುದು ಅಂದರೆ ನಾನಿರುವುದು ನಿಮಗಾಗಿ
ಮಾಡಿರುವುದು ನನಗಾಗಿ ಎನ್ನುವ ಚಿತ್ರ ಆಗಿತ್ತು, ಪುಸ್ತಕ ಆಗಿರುತ್ತದೆ, ಸಿನಿಮಾ ಪುಸ್ತಕ. ಇದು ಕೆಂಚನೂರು ಪ್ರದೀಪ್ ಶೆಟ್ಟಿ ಅವರು ಬರೆದ ಪುಸ್ತಕ ಆಗಿರುತ್ತದೆ. ಇದು ಕನ್ನಡ ಸಿನಿಮಾದ ತತ್ವ ರಾಜಕೀಯ ಆಗಿರುತ್ತದೆ. ಸೊ ಇಲ್ಲಿ ಹಾಗೆ ಅತ್ಯುತ್ತಮ ನಿರ್ದೇಶನ ಅವಾರ್ಡ್ ಅನ್ನು ರಾಜ್ಕುಮಾರ್ ಸ್ವಾಮಿ ಅವರು ಪಡೆದುಕೊಂಡಿರುತ್ತಾರೆ ಅಮರನ್ ಚಿತ್ರಕ್ಕಾಗಿ. ಹಾಗೆ ಅತ್ಯುತ್ತಮ ನಾನ್ ಫೀಚರ್ ಫಿಲ್ಮ್ ಯಾವುದು ಎಂದರೆ ಬಂಗಾರ್ ಆಗಿರುತ್ತದೆ. ಹಾಗೆ ಅತ್ಯುತ್ತಮ ಸಾಕ್ಷ್ಯಚಿತ್ರ ರಾಮನಾಮಿ ಆಗಿರುತ್ತದೆ. ಮತ್ತು ಹಾಗೆ ಅತ್ಯುತ್ತಮ ಚಲನಚಿತ್ರ ವಿಮರ್ಶಕರು ಸಂಜೀವ್ ಶ್ರೀವಾಸ್ತವ ಆಗಿರುತ್ತಾರೆ.